ಒಂದು ದಿನ ನನ್ನ ಆಸ್ಟ್ರಲ್ ಪ್ರಯಾಣದ ಸಮಯದಲ್ಲಿ, ನಿದ್ರೆಯ ಸಮಯದಲ್ಲಿ ಅಥವಾ ಕನಸುಗಳೆಂದು ನಾವು ತಿಳಿದಿರುವ ಸಮಯದಲ್ಲಿ ದೇಹದಿಂದ ಹೊರಬಂದ ಅನುಭವ, ಅವಳು ಆತ್ಮಹತ್ಯೆ ಮಾಡಿಕೊಂಡು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆಂದು ನಾನು ಗಮನಿಸಿದೆ. ನಾನು ಇಡೀ ದೃಶ್ಯವನ್ನು ಗಮನಿಸುತ್ತಿದ್ದೆ. ನನ್ನ ಆಸ್ಟ್ರಲ್ ಅನುಭವದ ಒಂದು ವಾರದ ನಂತರ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಸುದ್ದಿ ನನಗೆ ಸಿಕ್ಕಿತು. ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಲಿಲ್ಲ. ಪರಿಸ್ಥಿತಿಗೆ ಪ್ರತಿಕ್ರಿಯಿಸದೆ ನಾನು ಅಂತಹ ಆತ್ಮಗಳಿಗೆ ನಿಜವಾಗಿಯೂ ಹೇಗೆ ಸಹಾಯ ಮಾಡಬಹುದೆಂದು ನೋಡಲು ನನ್ನ ಆಲೋಚನೆಗಳಲ್ಲಿ ಆಳವಾಗಿ ಪ್ರಯಾಣಿಸಿದೆ. ಆತ್ಮವು ಅನುಭವಿಸಿದ ನೋವನ್ನು ನಾನು ಈಗ ಅರ್ಥಮಾಡಿಕೊಳ್ಳಬಲ್ಲೆ. ಜನರು ಅವರ ಬಗ್ಗೆ ಸಹಾನುಭೂತಿ ಹೊಂದಿದ್ದ ರೀತಿಯಿಂದ ನಾನು ಆಕರ್ಷಿತನಾಗಲಿಲ್ಲ, ಆದರೆ ನನ್ನೊಳಗೆ ಆಳವಾದ ತಿಳುವಳಿಕೆ ಮತ್ತು ಸಹಾನುಭೂತಿ ಮೂಡಿತು. ಅದು ಈ ಆತ್ಮಗಳಿಗಾಗಿ ಕೆಲಸ ಮಾಡುವ ನನ್ನ ನಿರ್ಧಾರದಲ್ಲಿ ನನ್ನನ್ನು ಸ್ಥಿರಗೊಳಿಸಿತು. ಅನೇಕ ಜನರು ಅಂತಹ ಮಾನಸಿಕ ಸಾಮರ್ಥ್ಯಗಳೊಂದಿಗೆ ಜನಿಸುತ್ತಾರೆ. ಆದರೆ ಅದರ ಹಿಂದಿನ ವಿಜ್ಞಾನ ಅವರಿಗೆ ತಿಳಿದಿಲ್ಲ. ಅವರು ಭವಿಷ್ಯ ನುಡಿಯುವ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಅನುಭವಗಳೊಂದಿಗೆ ಹಸ್ತಕ್ಷೇಪ ಮಾಡುವ ಕೆಲಸಕ್ಕೆ ಇಳಿಯುತ್ತಾರೆ. ಇವು ಅವರ ಅಜ್ಞಾನದಿಂದ ಉದ್ಭವಿಸುತ್ತವೆ ಮತ್ತು ಅವರು ಬ್ರಹ್ಮಾಂಡದ ಅನಂತ ಸಾಧ್ಯತೆಗಳನ್ನು ತಿಳಿದುಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಈ ಜೀವಿತಾವಧಿಯಲ್ಲಿ ನಿಮ್ಮ ಸಂಪೂರ್ಣ ಪ್ರಯಾಣದ ಆರಂಭದಲ್ಲಿ ನಿಮಗೆ ತಿಳಿದಿರುವುದಿಲ್ಲ, ಆದರೆ ನೀವು ಅವುಗಳನ್ನು ಪದರ ಪದರವಾಗಿ ಕಂಡುಕೊಳ್ಳುವಿರಿ, ನೀವು ಸಮಗ್ರವಾಗಿ ವಿಕಸನಗೊಳ್ಳುವ ರೀತಿಯಲ್ಲಿ. ಇದು ನಿಮ್ಮ ಪಾಥ್ವೆಯ ಸರಿಯಾದ ತಿಳುವಳಿಕೆಯನ್ನು ಖಚಿತಪಡಿಸುತ್ತದೆ. ಜನರು ನನಗೆ ಬಾಬಾಜಿಯ ಪರಿಚಯವಿದೆಯೇ ಎಂದು ಕೇಳಿದಾಗ ಅವರ ಶಕ್ತಿಗಳ ಬಗ್ಗೆ ನನಗೆ ನೇರ ಅನುಭವವಾಗುವವರೆಗೂ ನಾನು ಯಾವಾಗಲೂ ಇಲ್ಲ ಎಂದು ಉತ್ತರಿಸುತ್ತಿದ್ದೆ. ನೀವು ನಿಮ್ಮ ಪ್ರಜ್ಞೆ ಮತ್ತು ಅರಿವನ್ನು ವಿಸ್ತರಿಸಿದಂತೆ, ನೀವು ಸ್ವಯಂ ಅನುಭವದ ಮೂಲಕ ದೈವಿಕ ಗುರುಗಳನ್ನು ಸ್ವಲ್ಪ ಸ್ವಲ್ಪವಾಗಿ ತಿಳಿದುಕೊಳ್ಳುತ್ತೀರಿ. ನಾನು ಅನೇಕ